ನಮಸ್ತೆ ಅನುಷಾ ಮ್ಯಾಮ್, ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಯಾಕಂದರೆ ನೀವು ಬರೆದಿರುವ ಓಂ ಸಂಸ್ಕಾರ್ ಈ ಪುಸ್ತಕವನ್ನು ಕಳಿಸಿಕೊಟ್ಟಿದ್ದಕ್ಕೆ. ನಾನು ಈ ಪುಸ್ತಕವನ್ನು ಓದಿ ಮುಗಿಸ್ದೆ. ನಂಗೆ ತುಂಬ ಖುಷಿ ಆಯಿತು. ಯಾಕಂದರೆ ಪ್ರೆಗ್ನೆಂಟ್ ಆದಾಗ ಹೇಗಿರಬೇಕು ಅಂತ ಹೇಳೋದಕ್ಕೆ ಈ ಬುಕ್ಕು ಒಂದೊಳ್ಳೆ ಉದಾಹರಣೆ. ಏನೇನು ಮಾಡಬೇಕು, ಏನೇನು ಮಾಡಬಾರ್ದು ಅಂತ ಹೇಳೋದಕ್ಕೆ. ಇದನ್ನು ನೀವು ಇಂಗ್ಲೀಷ್ ಭಾಷೆಯಲ್ಲಿ ಬರೆದಿದ್ದೀರಾ, ಆದರೆ ಎಷ್ಟು ಸುಲಭವಾಗಿ ಬರೆದಿದ್ದೀರಾ ಅಂದರೆ ಸ್ವಲ್ಪ ಇಂಗ್ಲೀಷ್ ಬಂದರೂ ಸಾಕು, ಅದನ್ನು ಯಾರು ಬೇಕಿದ್ರೂ ಓದ್ಬೋದು. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನನಗೆ ಬುಕ್ಸ್ ಓದೋ ಹವ್ಯಾಸ ಇದೆ. ಆದರೆ ನಾನು ಓದ್ತಿದ್ದಿದ್ದು ಬರೀ ಕನ್ನಡ ಬುಕ್ಸ್ ಮಾತ್ರ. ಇಂಗ್ಲೀಷ್ ಬುಕ್ ತಂದ್ಕೊಂಡಿದ್ದೆ, ಆದರೆ 1 ಪೇಜ್ ಓದ್ತಿದ್ದೆ, 2 ಪೇಜ್ ಓದಿದೆ. ಅದ್ರ ಮೇಲೆ ನನಗೆ ಪುಸ್ತಕ ಓದಬೇಕು, ಇಂಗ್ಲೀಷ್ ಪುಸ್ತಕ ಓದಬೇಕಂತಲೇ ಅನಿಸ್ತಾ ಇರಲಿಲ್ಲ. ಬಿಕಾಸ್ ತುಂಬ ಟಫ್ ಲ್ಯಾಂಗ್ವೇಜಸ್ನ ಯೂಸ್ ಮಾಡ್ತಿದ್ರು ಅವರು. ಆದರೆ ಈ ಓಂ ಸಂಸ್ಕಾರ ಬುಕ್ಕಲ್ಲಿ ನೀವು ಜನಸಾಮಾನ್ಯರಿಗೆ ಆರಾಮಾಗಿ ಅರ್ಥ ಆಗ್ಬೋದು, ಅಷ್ಟು ಈಸಿ ಲ್ಯಾಂಗ್ವೇಜ್ನ ಯೂಸ್ ಮಾಡಿದ್ರು. ನನಗೆ ಈ ಬುಕ್ಕಲ್ಲಿ ಈಚ್ ಆ್ಯಂಡ್ ಎವ್ರಿ ಪಾರ್ಟ್ ಎಲ್ಲ ಕೂಡ ಇಷ್ಟ ಆಯಿತು. ಅದರಲ್ಲೂ ಮಹತಿ ಅಂತ ಒಬ್ಬರು ಕ್ಯಾರೆಕ್ಟರ್ಸ್ ಬರ್ತಾರೆ, ಸ್ಫೂರ್ತಿ ಬರ್ತಾರೆ, ಮುಕ್ತ ಬರ್ತಾರೆ. ಅವ್ರದ್ದು ಏನೇನೆಲ್ಲ ಆಯಿತು ಪ್ರೆಗ್ನೆನ್ಸಿ ಇದ್ದಾಗ ಅದೆಲ್ಲ ನೀವು ತುಂಬ ಅದ್ಭುತವಾಗಿ ಹೇಳಿದ್ರ. ಮಹತಿಯವರಿಗಂತೂ ಯಾವ ಡೆಲಿವರಿ ಆಯಿತು ಅಂತ ನಾನು ಫುಲ್ ಎಂಡ್ ತನಕನೂ ಫುಲ್ ಕ್ಯೂರಿಯಸ್ ಆಗಿದ್ದೆ. ಮತ್ತು ಏನಂದರೆ ಈ ಪುಸ್ತಕ ನೀವು ನಿಮ್ಮ ಪ್ರೆಗ್ನೆನ್ಸಿ ಜರ್ನಿ ಕೂಡ ಬರೆದಿದ್ದೀರಾ. ಮತ್ತು ಪ್ರೆಗ್ನೆಂಟ್ ಆದವರು ಹೇಗಿರಬೇಕು, ಹೇಗಿರಬಾರ್ದು ಅದೆಲ್ಲ ಬರೆದಿದ್ದೀರಾ. ಈಗ ಒಂದೊಳ್ಳೆ ಪಾಪು ಬರಬೇಕು ಅಂದರೆ ನಾವು ತಾಯಿ ಆಗೋದವರು ಏನು ಮಾಡ್ಬೋದು? ಯಾಕಂದರೆ ಪಾಪು ಹೊಟ್ಟೆಯಲ್ಲಿದ್ದಾಗಲೇ ಅದಕ್ಕೆ ಸಂಸ್ಕಾರ ಕೊಡೋದು ಪ್ರತಿಯೊಬ್ಬ ತಾಯಿಯ ಕರ್ತವ್ಯ. ಆ ತಾಯಿ ಏನೆಲ್ಲ ಮಾಡ್ಬೋದು ಅಂತ ನೀವು ಇದ್ರಲ್ಲಿ ಮೆಡಿಟೇಷನ್ ಮಾಡೋದ್ರಿಂದ ಏನಾಗುತ್ತೆ, ವಿಜುವಲೈಸೇಷನ್ ಮಾಡೋದ್ರಿಂದ ಏನಾಗುತ್ತೆ, ಅಫರ್ಮೇಷನ್ಸ್ ಬರೆಯೋದ್ರಿಂದ ಏನಾಗುತ್ತೆ, ಹೀಗೆ ತುಂಬ ಟೆಕ್ನಿಕ್ಸ್ಗಳನ್ನು ಇದರಲ್ಲಿ ಕೊಟ್ಟಿದ್ದೀರಾ. ಮತ್ತು ನೀವು ಇದನ್ನು ಚಾಪ್ಟರ್ ವೈಸ್ ಮಾಡಿದ್ದೀರಾ. ಹೀಗಾಗಿ ಯಾವ ಚಾಪ್ಟರ್ ಬೇಕೋ ಅದನ್ನೇ ಜಾಸ್ತಿ ಕೂಡ ಓದ್ಬೋದು. ಅಲ್ಲದೆ ಇದರಲ್ಲಿ ನಿಮ್ಮ ಪ್ರೆಗ್ನೆನ್ಸಿ ಜರ್ನಿಯನ್ನು ಕೂಡ ನೀವು ಬರೆದಿದ್ದೀರಾ. ನನಗಂತೂ ಅದು ಕಣ್ಣು ಮುಂದೆ ಬಂದಾಗೆ ಇತ್ತು. ಕೊರೋನಾ ಟೈಮಲ್ಲಿ ನಿಮ್ಮದು ಡೆಲಿವರಿ ಆಗಿದ್ದು, ಅದು ರಸ್ತೆಗೆ ಹೋಗ್ತಾ ಇರ್ತಾರೆ, ಅವರು ಬಿಡೋದಿಲ್ಲ, ಆಮೇಲೆ ನೀವು ಹೋಗ್ತೀರಾ, ಮತ್ತು ನಿಮ್ಮ ವಿಜುವಲೈಸೇಷನ್ ಪವರಿಂದಾಗಿ ನಿಮ್ಮದು ನಾರ್ಮಲ್ ಡೆಲಿವರಿನೇ ಆಗುತ್ತೆ. ಮತ್ತು ಗೋಲ್ಡನ್ ಅವರಲ್ಲಿ ನೀವು ಬ್ರೆಸ್ಟ್ ಫೀಡಿಂಗ್ ಎಲ್ಲ ಮಾಡಿರ್ತೀರ. ಸೊ ಅದನ್ನೆಲ್ಲ ನೀವು ಬರೆದಿದ್ದೀರಾ. ಮತ್ತು ಈ ಪುಸ್ತಕ ಹೇಗೆ ಅಂದರೆ ಓದ್ತಾ ಕಣ್ಣು ಮುಂದೆ ಎಲ್ಲ ಘಟನೆಗಳು ನಡೆದಿದ್ದೇನೋ ಅಂತ ಅನಿಸುತ್ತೆ. ನನಗೆ ಇದರಲ್ಲಿ ಮತ್ತು ಲೆಜೆಂಡ್ರಿ ಪಾಪು ಬೇಕು ಅಂದರೆ ಏನೇನು ಮಾಡಬೇಕು ಅದನ್ನೆಲ್ಲ ಬರೆದಿದ್ದೀರಾ. ಮತ್ತು ಏನಂದರೆ ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಏನಾಗುತ್ತೆ, ಬಾಡಿಯಲ್ಲಿ ತುಂಬ ಬದಲಾವಣೆಗಳಾಗುತ್ತೆ. ಆ ಟೈಮಲ್ಲಿ ಎಷ್ಟೋ ಕೆಲಸಗಳನ್ನ ಮಾಡಬೇಕು ಅಂತ ಅನ್ಕೋತೀವಿ, ಆದರೆ ಮಾಡೋಕ್ಕಾಗಲ್ಲ. ಬಿಕಾಸ್ ಮೈಂಡ್ ಸೆಟ್ಟು ಚೆನ್ನಾಗಿರಲ್ಲ. ಆದರೆ ನೀವು ಇದರಲ್ಲಿ ಯಾವ್ಯಾವ ಥರ ಮೈಂಡ್ ಸೆಟ್ನ ಇಟ್ಕೋಬೇಕು, ಪಾಸಿಟಿವ್ ಆಗಿ ಹೇಗೆ ಇರಬೇಕು ಅದನ್ನೆಲ್ಲ ತುಂಬ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀರ. ಸೊ ನಿಜವಾಗ್ಲೂ ಹೇಳ್ತೀನಿ, ನನಗೆ ಈ ಬುಕ್ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ನಾನು ತುಂಬ ಜನರಿಗೆ ಸಜೆಸ್ಟ್ ಮಾಡಿದ್ದೀನಿ, ಮತ್ತು ಇನ್ನೂ ಸಜೆಸ್ಟ್ ಮಾಡ್ತೀನಿ. ಯಾಕಂದರೆ ಇಷ್ಟು ಡೆಪ್ತಾಗಿ ಯಾರೂ ಕೂಡ ಹೇಳಿಲ್ಲ. ಪ್ರೆಗ್ನೆಂಟ್ ಇದ್ದವರು ಹೇಗಿರಬೇಕು, ಹೇಗಿರಬಾರ್ದು, ಮತ್ತು ಏನನ್ನು ಮಾಡಿದ್ರೆ ಮಗುಗೆ ಒಳ್ಳೆಯದಾಗುತ್ತೆ, ಮತ್ತು ಮಗು ಗರ್ಭದಲ್ಲಿ ಇದ್ದಾಗಲೇ ಅದಕ್ಕೆ ಹೇಗೆ ಪಾಠವನ್ನು ಕಲಿಸ್ಬೋದು. ತಾಯಿಗೆ ಈಗ ನಮ್ಮ ಮಗುಗೆ ನಾವು ಓದೋ ಹವ್ಯಾಸ ಬೇಕು ಅಂದರೆ ಫಸ್ಟ್ ನಾವು ಮಾಡಿರಬೇಕಲ್ವ. ಅದನ್ನು ಮಾಡಿದ್ರೆ ಏನಾಗುತ್ತೆ ಅಂತ ನೀವು ಇಲ್ಲಿ ತುಂಬ ಚೆನ್ನಾಗಿ ಹೇಳಿದ್ದೀರಾ. ಸೊ ಖಂಡಿತ ನಾನು ಇದನ್ನು ಎಲ್ಲರಿಗೂ ರೆಕಮೆಂಡ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಈ ಬುಕ್ ನಿಜವಾಗ್ಲೂ ಒಂದು ಅಸೆಟ್ ಇದ್ದಾಗೆ. ಪ್ಲ್ಯಾನಿಂಗಲ್ಲಿ ಇರೋರಾಗಿರ್ಬೋದು, ಹಾಗೆ ಪ್ರೆಗ್ನೆಂಟ್ ಆಗಿರೋರು ಯಾರಾದರೂ ಈ ಬುಕ್ಕನ್ನು ಓದಿದರೆ ಸಾಕು, ಫುಲ್ ಆಫ್ ನಾಲೆಜ್ ಸಿಗುತ್ತೆ. ಫುಲ್ ಮೀಲ್ಸ್ ಅಂತೀವಲ್ಲ ಆ ಥರ ತುಂಬ ನಾಲೆಜ್ ಸಿಗುತ್ತೆ. ಇದರಲ್ಲಿ ತುಂಬ ಇದು ಕೆಲವೊಂದು ಜನರ ಕತೆ ಓದೋವಾಗ ನನಗೆ ಕಣ್ಣಲ್ಲಿ ನೀರೇ ಬಂತು. ಆದರೂ ಅವರ ಲೈಫಲ್ಲಿ ಅಷ್ಟೊಂದು ಪ್ರಾಬ್ಲಮ್ಸ್ ಇದ್ದರೂ ಕೂಡ ಸಕ್ಸೀಡ್ ಆದ್ರಲ್ಲ, ನಿಜವಾಗ್ಲೂ ಗ್ರೇಟ್. ಸೊ ನೀವು ಈ ಥರ ಉದಾಹರಣೆಗಳನ್ನು ಬರೆದಿದ್ದು ಎಷ್ಟು ಚೆನ್ನಾಗಿದೆ ಅಂದರೆ, ನಾವು ಕೆಲವೊಮ್ಮೆ ಅನ್ಕೋತೀವಿ ನನ್ನ ಹತ್ರ ಆಗಲ್ಲ, ನನ್ನ ಹತ್ರ ಮಾಡೋಕ್ಕಾಗಲ್ಲ, ಹೀಗೆ ಏನೇನೋ ಅನ್ಕೋತೀವಿ. ಆದರೆ ಇಲ್ಲಿರೋ ಉದಾಹರಣೆಗಳನ್ನೆಲ್ಲ ನೋಡಿದಾಗ ನಮ್ಮ ಕಷ್ಟಗಳು ಏನೂ ಅಲ್ಲ ಅಂತ ಅನಿಸ್ಬಿಡುತ್ತೆ. ಅಷ್ಟು ಲೈವ್ ಎಕ್ಸಾಂಪಲ್ಸ್ ಕೊಟ್ಟಿದ್ದೀರಾ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಖಂಡಿತ ನಾನು ಈ ಬುಕ್ನ ಎಲ್ಲರಿಗೂ ರೆಕಮೆಂಡ್ ಮಾಡ್ತೀನಿ. ಪ್ಲೀಸ್ ಎಲ್ಲ ಹೆಣ್ಮಕ್ಳು, ಪ್ಲ್ಯಾನಿಂಗಲ್ಲಿರೋರು, ಹಾಗೆ ಪ್ರೆಗ್ನೆಂಟ್ ಆಗಿರೋರು ಓಂ ಸಂಸ್ಕಾರ ಓದಿ. ಈ ಬುಕ್ಕು ಖಂಡಿತ ನಿಮ್ಮ ಲೈಫಲ್ಲಿ ಏನೋ ಒಂದು ಮಿರಾಕಲ್ ಮಾಡೋದಂತೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು.